ವಿರಾಮದ ನಂತರ ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಇನ್ನು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಪಿತೃಪಕ್ಷ ಮಾಡಬೇಕಾದ್ರೆ? ನೋಡಿ, ಪಿತೃಪಕ್ಷದಲ್ಲಿ ಸಾಧಾರಣವಾಗಿ ಎಷ್ಟೋ ಜನ ಏನು ಹೇಳ್ತೀವಿ, ಅಕಸ್ಮಾತ್ ಅವಳು ಮುತ್ತೈದೆಯಾಗಿ ಹೋಗಿರ್ತಾಳೆ, ಸೀರೆಯನ್ನು ಪರಿಪೂರ್ಣವಾಗಿ ಕುಪ್ಸವನ್ನು, ಬಳೆಗಳನ್ನು, ಅರ್ಶಿನ ಕುಂಕುಮವನ್ನು ಮುತ್ತೈದೆಗೆ ಇಡ್ತಕ್ಕಂಥದ್ದು. ಅದನ್ನು ಬೇರೆ ಒಂದು ಮುತ್ತೈದೆಗೆ ದಾನವನ್ನಾಗಿ ಕೊಡಬೇಕು. ಅದು ವರ್ಷ ವರ್ಷ ಕೊಡಬೇಕು. ಅದ್ರ ಜೊತೆಗೆ ಸ್ವಯಂ ಪಾಕ ಅಂತ ತರಕಾರಿಗಳನ್ನು, ನೀವೇನು ತರಕಾರಿಗಳು ಅಂದರೆ ಬಳ್ಳಿಯಲ್ಲಿ ಬೆಳೀತಕ್ಕಂಥ ತರಕಾರಿಗಳು, ಜ್ಞಾಪಕ ಇಟ್ಕೊಳ್ಳಿ. ಗಡ್ಡೆ, ಗೆಣಸು ಆ ಥರದ್ದಲ್ಲ, ಬಳ್ಳಿಗಳಲ್ಲಿ ಬೆಳೀತಕ್ಕಂಥದ್ದು. ಸೋರೆಕಾಯಿ ಅಥವಾ ಹೀರೆಕಾಯಿ, ಸೌತೆಕಾಯಿ, ಅಂದರೆ ಆ ಗಿಡದ ಮುಖಾಂತರ, ಬಳ್ಳಿ ಮುಖಾಂತರ ಬಂದಿರತಕ್ಕಂಥದ್ದೆಲ್ಲ ದಾನವನ್ನಾಗಿ ಕೊಡಬೇಕು. ಇದು ಬಹಳ ವಿಶೇಷ. ಪಡವಲಕಾಯಿ, ಹಾವಿನ ಸ್ವರೂಪದಲ್ಲಿರ್ತಕ್ಕಂಥ ರಾಹುತತ್ವವನ್ನು ಕೊಡಬೇಕು. ಬೂದು ಕುಂಬಳಕಾಯಿ, ಭಸ್ಮಾಂತಕಂ ಇದಂ ಶರೀರಂ, ಪರಮೇಶ್ವರ ಸ್ವತಃ ಆ ಬೂದು ಕುಂಬಳಕಾಯಿ. ಇದೆಲ್ಲ ಒಂದು ಬ್ರಾಹ್ಮಣನಿಗೆ ಕರೆದು ವೈಶಿಷ್ಟ್ಯಪೂರ್ವಕವಾಗಿ ಪರಿವರ್ತನಾ ಸ್ವರೂಪಕ್ಕೆಗೊಂಡು ಆ ಬ್ರಾಹ್ಮಣನಿಗೆ ಅದನ್ನು ಕೊಟ್ಟು ನಮಸ್ಕಾರ ಮಾಡೋಕ್ಕೆಂಬುದು ಒಂದು ಕಾಣಿಕೆ ನೀಡಬೇಕು. ಒಂದು 250 ರೂಪಾಯಿ, 300 ರೂಪಾಯಿ, ಅನುಕೂಲ ಇದ್ದವರು 1000 ರೂಪಾಯಿ ನೀಡಿ. ಯಾಕೆಂದರೆ ಒಂದು ದಿವಸ ಕೊಡೋದು ನೀವು. ಅವನು ಅಕಸ್ಮಾತ್ ಸಂತೃಪ್ತಿಯಾಗಿ ಊಟ ಮೈನ್ ಮಾಡ್ತಾನೆ, ಅವನು ಸಂತೃಪ್ತಿ ಪಡೋದಲ್ಲ, ಪಿತೃಗಳು ಸಂತೃಪ್ತಿ ಪಡ್ತಾರೆ. ನಿಜವಾಗ್ಲೂ ಅಂಥ ಒಂದು ಶ್ರದ್ಧಾಪೂರ್ವಕವಾಗಿ ನಿಜವಾಗ್ಲೂ ಒಳ್ಳೆ ತಿಥಿ ಕಾರ್ಯವನ್ನು ಮಾಡಿಸಿರೋ ಬ್ರಾಹ್ಮಣರು ಇರ್ತಾರೆ. ಆದರೆ ಇನ್ನಷ್ಟು ಜನ ಇವತ್ತಿನ ದಿವಸ ಏನು ಮಾಡ್ತೀರಾ, ಅಯ್ಯೋ ಕರ್ಮ. ನಾನು ಎಷ್ಟೋ ಜನಕ್ಕೆ ಮಾಧ್ಯಮದಲ್ಲಿ ಏನು ಹೇಳಿದೆ, ನಾರಾಯಣ ಬಳಿ ಪ್ರೇತ ಸಂಸ್ಕಾರ ಮಾಡಿಸ್ಕೊಳ್ಳಿ ದಯವಿಟ್ಟು, ಅಪಮೃತ್ಯುವಾಗಿ ಸತ್ತು ಹೋಗಿರ್ತಾರೆ, ಇಂಥವ್ರಿಗೆಲ್ಲ ಹೋಗಿ ಕಾರ್ಯ ಮಾಡಿ ಅಂತ ಹೇಳಿ ಶ್ರೀರಂಗಪಟ್ಟಣಕ್ಕೋ ಎಲ್ಲಾದರೂ ಕಳಿಸಿದ್ರೆ ಏನು ಮಾಡ್ತಾ ಗೊತ್ತಾ, ಬ್ರಹ್ಮಣ್ಗಳು ಕಳಿಸಿದ್ರೆ ಸರಿ, ಅವ್ನು ಒಳ್ಳೆ ಪಾರ್ಟಿ ಇರ್ತಾನೆ, ಸರಿ ಬೋಳ್ಸವನ್ನ ಅಂತ ಹೇಳಿ 25,000 ರೂಪಾಯಿ, 3,000 ಒಂದು ಪಿಂಡ ಇಡಕ್ಕೆ 25,000, 30,000, 50,000 ಏನೋ ತೊಗೊತಾನೆ ರೀ. ಜಾಸ್ತಿ ಅಂದರೆ ಹಬ್ಬ ಅಂದರೆ 2.5 ದಿವಸದ ಕಾರ್ಯಕ್ಕೆ 8,000 ರೂಪಾಯಿ ಮೇಲೆ ನಯಾ ಪೈಸಾ ಬಿಡ್ಗಾಸಿಲ್ಲ. ನಿಮ್ಮ ಸಂತೋಷಕ್ಕೆ ಏನಾದರೂ ಒಂದು 1,000 ರೂಪಾಯಿ ಕೊಡ್ಬೋದು. ಅಕಸ್ಮಾತ್ ಇನ್ನೊಬ್ಬರೆಲ್ಲ ಸೇರಿ ಒಂದು 100 ರೂಪಾಯಿ ಸೇರಿಸೋದು, ಇನ್ನೊಂದು 1,000 ರೂಪಾಯಿ, 10,000 ರೂಪಾಯಿ ನಿಮ್ಮ ಸಂತೋಷ ಕೊಡ್ಬೋದು ಅಷ್ಟೇ ಹೊರತು ಹೀಗೆಲ್ಲ ಕೊಡುವಂಥ ಯಾವ ಶಾಸ್ತ್ರಲ್ಲೂ ಇಲ್ಲ. ಯಾಕೆಂದ್ರೆ 2.5 ದಿವಸ ಅವನು ದಶದಾನ ಅಂತ ಮಾಡಬೇಕು. ಹಾಸಿಗೆ, ದಿಂಬು, ಚೊಪ್ಲಿ, ಹೊಸ ಚೊಪ್ಲಿ, ಛತ್ರಿ. ಯಾಕೆಂದರೆ ಇದನ್ನು ಗರುಡ ಪುರಾಣ ಅಂತ ಕತೆ ಹೇಳಬೇಕಾದ್ರೆ ನಿಮಗೆ ಹೇಳ್ತೀನಿ. ಈಗ ಪಿಂಡ ಇಡೋ ಕಾರ್ಯಕ್ರಮ, ಅದಕ್ಕೆ ಆ ಪಿಂಡ ಇಡೋ ವಿಚಾರಗಳನ್ನು ಸಂಸ್ಕಾರವಂತವಾಗಿ ನಿಮ್ಗೆ ವಿಚಾರಗಳು ತಿಳಿಸ್ರೇ ವಿಚಾರ. ಹಾಗೆ ಈ ಥರ ಮೋಸಗಳು ಮಾಡಿದ್ರೆ ಏನು ಮಾಡಿದೆ ಗೊತ್ತಾ, ನಾನು ಅಯ್ಯೋ ಇನ್ನೆಲ್ಲೂ ಕಳಿಸೋದು ಬೇಡ, ನಿಮ್ಮ ಪಿಂಡ ಎಲ್ಲಾದರೂ ಇಟ್ಕೋ ಹೋಗಿ ಅಂತ ಹೇಳ್ಬಿಡ್ತೀನಿ. ಯಾಕೆ ಗೊತ್ತಾ, ನಾನು ಕಳಿಸೋದು, ಇವರೆಲ್ಲ ಏನು ಮಾಡ್ತಾರೆ, ಬೇಳೆ ಬೇಯಿಸ್ಕೊಂಡ್ಬಿಡ್ತಾರೆ. ಇಲ್ಲಿ ಅಂತಲ್ಲ, ತಮಿಳ್ನಾಡು ಕಳಿಸೋರು ಅಷ್ಟೇ, ಆಂಧ್ರ ಕಳಿಸೋದು, ನಾನೇನೋ ಆ ಕ್ಷೇತ್ರದಲ್ಲಿ ನಿಜವಾಗ್ಲೂ ಶಕ್ತಿ ಇದೆ, ಹೋಗಿ ಮಾಡಿಸ್ಕೊಂಬನ್ನಿ ಅಂತ ಕಳಿಸಿರ್ತೀನಿ, ಉದ್ದೇಶ ಅಷ್ಟೇ. ಆದರೆ ಇವ್ರೇನು ಮಾಡ್ತಾರೆ ಗೊತ್ತಾ, ಇವ್ರು ಕಳಿಸ್ಕೊಟ್ಟಿದ್ದಾರೆ ಚೆನ್ನಾಗಿ. ನನಗೂ ಕೆಟ್ಟ ಹೆಸರು ಏನು ಅಂದರೆ ಕಮಿಷನ್ ಅಲ್ಲಿಂದನೋ ಬರುತ್ತೇನೋ ಅಂತ. 25,000 ತೊಗೊಂಡಿದ್ದಾರೆ, ಬ್ರಹ್ಮಣ್ಗಳು 1,000 ಕೊಡ್ಬೋದು ಅಂದ್ಕೊಂಡ್ಬಿಡ್ತಾರೆ. ಕೆಲವರು ಹಂಗೂ ಅಂದಿದ್ದಾರೆ. ಯಾಕೆ ಬೇಕು ದರಿದ್ರ, ನನಗೆ ಯಾರ್ದೋ ಪಿಂಡ ಇಟ್ಟಿದ್ದು ದುಡ್ಡು ನನಗೆ ಬೇಕಾ, ನಮಗಿಲ್ಲ. ಅಂಥ ಒಂದು ಕರ್ಮಶೇಷದಲ್ಲಿ ಇವತ್ತಲ್ಲ ಯಾವತ್ತು ತಿಳ್ಕೊಳ್ಳಿ, ಜೀವನದಲ್ಲಿ ನಾನು ಯಾವ ಕ್ಷೇತ್ರಕ್ಕೆ ಕಳಿಸಿದ್ರು, ಏನೇ ಮಾಡಿದ್ರು, ನಾನು ಎಷ್ಟು ಹೇಳಿರ್ತೀನಿ ಅಷ್ಟು ಮಾಡಬೇಕು. ಹೋಗಿ ಒಂದು ನಮಸ್ಕಾರ ಮಾಡಿ ಹಾರಾಕ್ ಬಂದರೆ ಅಷ್ಟೇ ಮಾಡಬೇಕು. ಅವರು ಸ್ವಾಮಿಗಳ ಅಂಚಾಂಗ್ಲ ரொம்ப ಸಂತೋಷ, இந்த ಪೂಜೆ ಪಣ್ಣಿನ ಅವರು ಸೊಲ್ಲಿರ್ತಾರೆ, ನೀವು ಪಣ್ಣುಗೋ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳಿದ್ರು ಇನ್ನೊಂದು ಸ್ವಲ್ಪ ಮಾಡಿ ಅಂತ ಪೂಜೆ. ನೀವೇನು ಮಾಡ್ತೀರಾ, ರೆಡಿ ಆಗಿಟ್ಕೊಂಡು ಹೇಳಿದ್ರು ಏನೋ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಮಾಡ್ಬಿಡೋಣ ಅಂತ ಮಾಡ್ಕೊಂಡ್ಬಿಡೋದಲ್ಲ. ನಿಮ್ಮ ಅನುಕೂಲಕ್ಕಲ್ಲ, ಅಲ್ಲಿರೋದೇ ಇಷ್ಟೇ ಸಂಪ್ರದಾಯ, ಅಷ್ಟೇ ಸಿಸ್ಟಮ್. ಆ ರೀತಿ ಮಾಡ್ಕೋಬೇಕು. ಅದಕ್ಕೆ ಪಿತೃ ಕಾರ್ಯಗಳನ್ನ ಯಾವತ್ತೂ ತಿಳ್ಕೊಳ್ಳಿ. ನದಿ ತೀರದಲ್ಲಿದ್ದರೆ ಪಶ್ಚಿಮ ವಾಹಿನಿ ಅಂತ ಕರಿತೀವಿ. ಶ್ರೀರಂಗಪಟ್ಟಣ ಯಾಕೆಂದರೆ ಆದಿ, ಮಧ್ಯ, ಅಂತ್ಯರಂಗ ಅಂತ. ಆದಿರಂಗ ಅಂದರೆ ರಂಗನಾಥ ಸ್ವಾಮಿಗೆ ಕಾಲಲ್ಲಿ ಕಾವೇರಿ ಬಂದು ಕಾಲು ತೊಳೆದು ಹೋಗ್ತಾಳೆ ಅಂತ. ಅದಕ್ಕೆ ಮೊದಲನೇ ರಂಗನಾಥ ಸ್ವಾಮಿ. ಶಿವ ಸಮುದ್ರ, ಆ ಶಿವ ಸಮುದ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ರಂಗನಾಥ ಸ್ವಾಮಿ 2ನೇ ಸರಿ ಕಾವೇರಿಯಲ್ಲಿ ಹೋಗಿ ಕಾಲು ತೊಳಿತಾಳೆ ರಂಗನಾಥನ ಪಾದಕ್ಕೆ. ತದನಂತರ 3ನೇದು ಶ್ರೀರಂಗ ರಂಗನಾಥ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ, ಕೊನೆಯ ರಂಗ. ಸಮುದ್ರಕ್ಕೆ ಸೇರೋ ಮೊದಲು ಕಾವೇರಿ ಏನು ಮಾಡ್ತಾಳೆ, ಆ ರಂಗನಾಥನ ಪಾದಕ್ಕೆ. ಮೊದಲನೇ ರಂಗನಾಥ ಶ್ರೀರಂಗಪಟ್ಟಣ, 2ನೇ ರಂಗನಾಥ ಶಿವನ ಸಮುದ್ರ, 3ನೇ ರಂಗನಾಥ ತಿರುಚಿನಾಪಳ್ಳಿ. ಅದಾದಮೇಲೆ ಕಾವೇರಿ ಏನು ಮಾಡ್ತಾಳೆ, ನಮೋ ನಾರಾಯಣ ಅಂತ ಹೇಳಿ ಸಮುದ್ರವನ್ನು ಸೇರ್ತಾಳಂತೆ ಕಾವೇರಿ. ಹಾಗೆ ಗಂಗೆ, ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂ ಕುರು. ಆ ಜಲಯಸ್ಮಿನ್ ಅಂದರೆ ಎಲ್ಲ ಸೇರ್ಕೊಂಡ್ವಿ ಅನ್ನೋದೇ ಭಾವನೆ. ಅದಕ್ಕೋಸ್ಕರ ಇವತ್ತು ಆ ಕೊನೆಯದಾಗಿರ್ತಕ್ಕಂಥ ಕರ್ಮವನ್ನು ಮೊದಲಾಗಿ ಆದಿನಾರಾಯಣನ ಹತ್ರ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಮಾಡಿಸ್ಕೊಳ್ಳಿ ಅಂತ. ನಿಜವಾಗಿ ಮಾಡಿಸ್ಬೇಕು ಅಂದರೆ ಕಾಶಿಲೇ ಮಾಡಿಸ್ಬೇಕು, ಒರಿಜಿನಲ್ ಆಗಿ. ಕಾಶಿಗೆ ಪಾಪ ಎಷ್ಟು ಜನ ಅನುಕೂಲ ಇರುತ್ತೋ ಇಲ್ವೋ, ಆಗೋದಿಲ್ಲ, ಅಲ್ಲಿ ಹೋಗ್ತಕ್ಕಂಥದ್ದು. ಅದಾದಮೇಲೆ ಹರಿಪಾಡ್ ಅಂತಿದೆ ಕೇರಳಲ್ಲಿ, ಅಲ್ಲಿ ನಾಗಕ್ಷೇತ್ರ. ಇವತ್ತಿಗೂ ದೇವಸ್ಥಾನದಲ್ಲಿ ಗರ್ಭಗುಡಿಲಿ ಹಾವುಗಳು ಏನು ಅಂದರೆ ಕಲ್ಲು ವಿಗ್ರಹ ಅಲ್ಲಪ್ಪ, ನಿಜವಾದ ಹಾವುಗಳು. ಅಲ್ಲೆಲ್ಲ ತೋರಣಗಳು ಹಿಂಗೆ ಹಾಕಿದರೆ ತಾಳೆ ಹೂಗಳೇ ದೇವರಿಗೆ ತುಂಬ ಪ್ರೀತಿ. ಆ ತಾಳೆ ಹೂಗಳಲ್ಲಿ ಹಾವು ಯಾವ್ದು ನಡೆದಾಡ್ತಿದ್ಯೋ, ಏನು ಹೋಗ್ತಿದ್ಯೋ ಅಂತಿರುತ್ತೆ. ಯಾಕೆಂದರೆ ಸುಮಾರು 1-2 ಇಲ್ಲ, ಹಬ್ಬ ಅಂದರೆ ಒಂದು 10-15 ಸಾವಿರ ಹಾವುಗಳಿರುತ್ತೆ. ಭಾಳ ಚೆನ್ನಾಗಿರುತ್ತೆ. ವಿಶೇಷ ಅಲ್ಲೊಂದು ಅಜ್ಜಿ ಇದ್ದಾರೆ,
ಆ ಅಜ್ಜಿ ಹಾಗೆ ಬರ್ತಾ ಇರ್ತಾರೆ. ಅಲ್ಲೂ ಅಷ್ಟೇ ಆ ನದಿನಲ್ಲಿ ಯಾರು ಕಾರ್ಯವನ್ನು ಪಿತೃ ಕಾರ್ಯ ಮಾಡ್ತಾರೋ ಹಾವಿನ ಮುಖಾಂತರನೇ ಪ್ರತಿಯೊಬ್ಬ ಮನುಷ್ಯನ ಜನನ, ಮೃತ್ಯು ಕೂಡ ಮೋಕ್ಷ ಅತಿ ಶೀಘ್ರ ಹಾವಿನ ಮುಖಾಂತರನೇ ಅಂತ ಹೇಳ್ತಾರೆ. ಅದಕ್ಕೆ ಹರಿಪಾಡಲ್ಲಿ ಕೇರಳ ಇವತ್ತು ಹತ್ತಿರದಲ್ಲಿ ಇರತಕ್ಕಂಥ ನದಿಯಲ್ಲಿ ಮತ್ತು ಸಮುದ್ರ ಸೇರೋ ನದಿಯ ಭಾಗದಲ್ಲಿ ದೊಡ್ಡ ಕಲ್ಯಾಣಿ ಪಕ್ಕದಲ್ಲಿರ್ತಕ್ಕಂಥ ಹರಿಪಾಡು ನಾಗಕ್ಷೇತ್ರ. ಅದಕ್ಕೆ ಅಲ್ಲೂ ಕೂಡ ಒಂದು ಅಜ್ಜಿ ಇರ್ತಾರೆ. ಅವ್ರಿಗೆ ಎಷ್ಟು ಅಂದರೆ ಸುಮಾರು 89-90 ವಯಸ್ಸಾಗಿದೆ. ಆ ಅಜ್ಜಿಗೆ ಈ ಗಂಟ್ಲು ನೋಡ್ಬೋದು ನೀವು, ಹಾವಿಂದೇ ಪರೆ ಪೂರ್ತಿಯಾಗಿ. ಆ ಅಜ್ಜಿಗೆ ಬಾಲ ಹಾವಿದೆಯಲ್ಲ, ಹಾವಿನ ಬಾಲ ಇದ್ದ ಹಾಗಿರುತ್ತೆ ಕಾಲುಗಳು, ಹಿಂದದೇ ಒಂದು ಸ್ವಲ್ಪ ಮುಳ್ಳುಗಳ ಥರ ಹೀಗೆ ನೆಲಸಿ ಹೋಗಿರುತ್ತೆ. ಆ ಅಜ್ಜಿ ನಡೆಯೋದೇ ಹೀಗೆ ಹಾವಿನ ಥರ ನಡೆಯೋದು. ಆ ಛತ್ರಿ ಹಿಡ್ಕೊಂಡು ಹಾಗೆ ಬರ್ತಾರೆ. ಅವರು ಉಸಿರಾಡಿದ್ರೇ ಆಕೆ ಮಾತ್ರ ಮಹಾಮಂಗಳಾರತಿ ಮಾಡ್ತಾರೆ. ಒಳಗಡೆ ಎಲ್ಲ ಹಾವುಗಳು ಕೂದಿರುತ್ತೆ. 2 ತಲೆ ಹಾವು, ವಿಶೇಷವಾದ ಹಾವುಗಳು, ಕಾಳಿಂಗ್ ಸರ್ಪಗಳು ಅಥವಾ ನೀರು ಹಾವು, ಕೆರೆ ಹಾವು, ಏನು ಹಾವುಗಳು ನೀವು ಅನ್ಕೊಂತೀರಾ ಫಸ್ಟ್ ಕ್ಲಾಸ್ ವೆರೈಟಿ. ಏನಾದರೂ ನ್ಯಾಷನಲ್ ಜಾಗ್ರಫಿಕ್ ಕೊಟ್ಟರೆ ಅವ್ರು ಬಂದು ಅಯ್ಯೋ ಇಷ್ಟೊಂದು ಹಾವುಗಳ ಸೋ ಬ್ಯೂಟಿಫುಲ್ ಅಂತಾರೆ. ನಾವುಗಳು ದೊಡ್ಡ ಶಿಖಾಮಣಿಗಳು ಅಷ್ಟೆಲ್ಲ ಅಲ್ಲಿಂದ ಬರ್ತಾರೆ. ಇಲ್ಲಿ ಹೋಗ್ಬಿಟ್ಟು ಒಂದು ಹಾವು ದರ್ಶನ ಮಾಡ್ಕೊಂಬರಕ್ಕಾಗಲ್ವಾ? ಅಲ್ಲಿ ವಿಶೇಷ ಅಂದರೆ ಯಾರು ಕರ್ಮಶೇಷವನ್ನು ಮಾಡಿಸ್ತಾರೋ ಅಲ್ಲಿ ಮಾಡಿಸ್ಬೋದು. ತದನಂತರ ಗೌತಮಿ ತಟೆ ನೀವು ಮಾಡಿಸ್ಬೇಕಾದ್ದು ನಾಸಿಕ್ ಹತ್ರ ಗೌತಮಿ ತಟೆ ಬಹಳ ವಿಶೇಷತೆ. ಗುಜರಾತ್ ಪ್ರಾಂತ್ಯ ಅಲ್ಲಿ ಸೌರಾಷ್ಟ್ರೇ ಸೋಮನಾಥಾಂಚ, ಆ ಚಂದ್ರನೇ ಸ್ವತಃ ತನ್ನ ತಂದೆ ಕಾರ್ಯವನ್ನು ತಾನು ಪರಮೇಶ್ವರನಿಗೆ ಅರ್ಪಿಸಿರ್ತಕ್ಕಂಥ ಕ್ಷೇತ್ರ, ಅಲ್ಲಿ ಮಾಡ್ತಕ್ಕಂಥ ವಿಚಾರ. ಕಾಶಿನಲ್ಲಿ ಏನು ಹೇಳ್ತಾರೆ, ಜಗತ್ತಲ್ಲಿ ದೊಡ್ಡ ಸ್ಮಶಾನ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಮಶಾನ. ಅದಕ್ಕೋಸ್ಕರ ಡೆತ್ ಬೆಡ್ ಅಂತ ಕರಿತೀವಿ. ಯಾರೇ ಸಾಯ್ಬೇಕಾದ್ರೂ ಕಾಶಿಲಿ ಸತ್ರೆ ಒಳ್ಳೆಯದು ಅನ್ಕೊತಾರೆ. ಎಷ್ಟು ಜನ ಕಾಶಿಲಿ ಸಾತ್ರೆ ಮೋಕ್ಷ ಅನ್ಕೊಂಡು ಅಲ್ಲಿ ಹೋಗ್ತಿರ್ತಾರೆ. ಅಕಸ್ಮಾತ್ ಸೀರಿಯಸ್ ಆದ ತಕ್ಷಣ ಮಗ ಹೋಗ್ಬಿಟ್ಟು ಹೆಲಿಕಾಪ್ಟರಲ್ಲಿ ಬಾಮ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಡ್ತಾನೆ. ಪಾಪ ಇವರು ಸಾಯಂಗಿಲ್ಲ, ಬದುಕಂಗಿಲ್ಲ. ಅದಕ್ಕೆ ಹೇಳೋದು, ಯಾವತ್ತು ತಿಳ್ಕೊಳ್ಳಿ, ನಾವು ಅಂದ್ಕೊಳ್ಳೋದೊಂದು ಭಗವಂತ ಮಾಡೋದೊಂದು. ಅದಕ್ಕೆ ಅಂಥ ಒಂದು ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಇಂತಿಂಥ ಕ್ಷೇತ್ರನೇ ಅಂತಿದೆ. ಆದರೆ ದಯವಿಟ್ಟು ಹೇಳ್ತೀನಿ, ಯಾರು ಪಿತೃ ಕಾರ್ಯದಲ್ಲಿ ಹೆಚ್ಚಿನ ದುಡ್ಡು ತಗೋಬೇಡಿ. ಯಾಕೆಂದರೆ ನೀವು ಸಾಯೋ ಟೈಮ್ಗೆ ಪಿಂಡಾಡಕ್ಕೆ ಒಬ್ಬನ ಮಗನೂ ಇರಲ್ಲ. ಹುಷಾರ್. ಯಾವ ಕಾಲಕ್ಕೂ ಎಲ್ಲರಿಗೂ ಶ್ರದ್ಧಾ ವಹಿಸಿ ಕರೆಕ್ಟಾಗಿ ಮಾಡಿದ್ರೆ ಏನಾಗುತ್ತೆ ಅಂತ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಮೇಡಮ್ ಕಾಯ್ತಾ ಇದ್ದಾರೆ. ಗುರುಜಿ, ಕರ್ಮಶೇಷಗಳನ್ನು ಯಾವ ಸ್ಥಳಗಳಲ್ಲಿ ಮಾಡಬೇಕು ಅನ್ನೋ ಕ್ಷೇತ್ರ ದರ್ಶನವನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ. ಇನ್ನಷ್ಟು ಮಾತಾಡೋಣ. ವೀಕ್ಷಕರೇ, ಇನ್ನಷ್ಟು ವಿಶೇಷ ವಿಚಾರಗಳನ್ನು ಗುರುಜಿ ಅವರಿಂದ ಪಡೆಯೋಣ. ಆದರೆ ಅದಕ್ಕೂ ಮೊದಲು ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.